ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸ್ಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ಪ್ಲಸ್ ಸೈಜ್ ಅಂದರೆ ಹೆವಿ ಇರೋರು ಜೀನ್ಸ್ ಆ್ಯಂಡ್ ಟಾಪ್ ಹೇಗೆ ಚೂಸ್ ಮಾಡಬೇಕು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಈ ವಿಡಿಯೋ ನನ್ನ ಮೋಸ್ಟ್ ವ್ಯೂವರ್ ಆದ ರೇಖಾಕಲಾ ಅಂತ. ಅವರು ಸುಮಾರು ಸಲ ನನಗೆ ಕಮೆಂಟ್ ಮಾಡಿ ಕೇಳ್ತಾನೇ ಇದ್ದರು, ಸಿಸ್ಟರ್ ನೀವು ಡಬಲ್ ಎಕ್ಸೆಲ್ ಸೈಜದು ಜೀನ್ಸ್ ಮತ್ತು ಟಾಪ್ಸ್ ಹೇಗೆ ನಾವು ಚೂಸ್ ಮಾಡ್ಕೋಬೇಕು ಅಂತ ಕೇಳ್ತಾನೇ ಇದ್ದರು. ಬಟ್ ನಾನು ಅವರಿಗೆ ಕಮೆಂಟಲ್ಲಿ ಹೇಳಿದ್ದೆ, ನನ್ನ ಮಕ್ಕಳು ಸ್ವಲ್ಪ ಎಕ್ಸಾಮ್ ಇದೆ, ಅದು ಮುಗಿದ ಮೇಲೆ ಖಂಡಿತ ಮಾಡ್ತೀನಿ ಅಂತ. ಈಗ ವಿಡಿಯೋ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಈ ಡಬಲ್ ಎಕ್ಸೆಲ್ಲು, ಈ ಪ್ಲಸ್ ಸೈಜ್ ವುಮೆನ್ಸ್ ಇರ್ತಾರಲ್ವ, ಅವರಿಗೆಲ್ಲರಿಗೂ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆ ರೇಖಾಕಲಾ, ದಿಸ್ ಈಸ್ ಫಾರ್ ಯು. ಹಾಗೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಕ್ವಶನ್ ಕೇಳಿದ್ದೆ, ಅದಕ್ಕೆ ಸುಮಾರು ಜನ ಆನ್ಸರ್ ಮಾಡಿದ್ದೀರಾ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್, ಹಾಗೆ ಥ್ಯಾಂಕ್ ಯು. ಹಾಗೆ ನೋಡಿ, ಸುಮಾರು ಜನ ನನಗೆ ಕಮೆಂಟಲ್ಲಿ ಬೇರೆ ಬೇರೆ ಟಾಪಿಕ್ ಮೇಲೆ ನನಗೆ ವಿಡಿಯೋ ಮಾಡಿ ಅಂತ ಕಮೆಂಟಲ್ಲಿ ಕೇಳಿದ್ದಾರೆ. ನಿಧಾನವಾಗಿ ಒಂದಾದಮೇಲೆ ಒಂದು ನಾನು ಖಂಡಿತವಾಗಿ ಮಾಡ್ತೀನಿ. ನಿಮಗೆ ಲಾಸ್ಟು ಒಂದು 2-3 ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಒಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ನಿಮ್ಮ ಮುಂದೆ ರೆಡಿಯಾಗಿ ತರಬೇಕು ಅಂದರೆ 2 ದಿನ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಟಾಪಿಕ್ ನೀವು ಕೇಳಿದ ಟಾಪಿಕ್ ಅಂತೂ ಮಾಡೇ ಮಾಡ್ತೀನಿ. ಬಟ್ ನೀವು ಕೇಳಿದ ಟಾಪಿಕ್ ಮಾಡಿಲ್ಲ ಅಂತ ನನ್ನ ಬೇರೆ ವಿಡಿಯೋ ನೋಡದೇ ಇರಬೇಡಿ ಪ್ಲೀಸ್, ಎಲ್ಲ ವಿಡಿಯೋನೂ ನೋಡಿ. ಇದರಿಂದ ನನಗೆ ಒಂದು ಎನ್ಕರೇಜ್, ನೀವು ಮಾಡ್ತಾ ಇದ್ದೀರಾ ಅಂತ ನಮಗೂ ಉತ್ಸಾಹ ಬರುತ್ತೆ, ಇನ್ನೂ ಹೊಸ ವಿಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟು ಬರುತ್ತೆ. ಹಾಗೆ ನೋಡಿ, ನಾನು ಹೋಮ್ ಪೇಜಲ್ಲಿ ಹೋದರೆ ನಿಮಗೆ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ. ಅದರಲ್ಲಿ ಸಪ್ರೇಟ್ ಕ್ಯಾಟಗರಿ ಎಲ್ಲ ಲೀಸ್ಟ್ ಮಾಡಿದ್ದೀನಿ. ಅಂದರೆ ಬ್ಯೂಟಿ ಕೇರ್, ಸ್ಕಿನ್ ಕೇರ್ ಟಿಪ್ಸು, ಹಾಗೆ ಟ್ರಾವೆಲ್ ವೀಡಿಯೋಸು, ಕುಕ್ಕಿಂಗ್ ವೀಡಿಯೋಸು, ಮೋಟಿವೇಶನ್ ವೀಡಿಯೋಸು, ಹಾಗೆ ಶಾರ್ಟ್ಸು, ಈ ಥರ ಬೇರೆ ಬೇರೆ ಲೀಸ್ಟ್ ಎಲ್ಲ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ವೀಡಿಯೋಸ್ ನೋಡ್ಬೋದು, ಈಸಿ ಆಗುತ್ತೆ ಅಂತ. ಹಾಗೆ ನೋಡಿ, ಇವತ್ತಿನ ಟಾಪಿಕ್ ಕಡೆ ಹೋಗೋಣ. ನಾನು ಬಿಟ್ಟರೆ ಹಾಗೆ ಬಕ್ ಅಂತ ಮಾತಾಡ್ತಾನೇ ಇರ್ತೀನಿ. ಹಾಗೆ ನೋಡಿ, ಯಾರಿಗೂ ಹರ್ಟ್ ಮಾಡಬೇಕಂತೇನೂ ಅಲ್ಲ. ಪ್ಲಸ್ ಸೈಜ್ ಇರೋರು ನಾನು ಕೊಡೋ ಟಿಪ್ಸಿಂದ ಸ್ಲಿಮ್ ಆಗಿ ಅಟ್ರ್ಯಾಕ್ಟಿವ್ ಆಗಿ ಹೇಗೆ ಕಾಣ್ಬೋದು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಹಾಗೆ ಈ ವಿಡಿಯೋ ಕೇಳಿದ್ದು ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು, ತ್ರಿಬಲ್ ಎಕ್ಸೆಲ್ಲು ಇರೋರೆಲ್ಲ ಹೇಗೆ ನಾವು ಅದನ್ನು, ಅಂದರೆ ನಮ್ಮ ಬೆಲ್ಲಿ ಫ್ಯಾಟ್ ಇರ್ಬೋದು, ಅದೆಲ್ಲ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆ ನೋಡಿ, ಇದು ಜೀನ್ಸ್ ಮತ್ತು ಟಾಪು ಹಾಕ್ಕೊಂಡು ನಾವು ಹೇಗೆ ಅವಾಯ್ಡ್ ಮಾಡಬೇಕು ಬೆಲ್ಲಿ ಫ್ಯಾಟ್ ಅಂತ ಇರೋ ಈ ವಿಡಿಯೋ. ಇನ್ನೊಂದು ವಿಡಿಯೋ, ಹೌ ಟು ಲುಕ್ ಸ್ಲಿಮ್ ಇನ್ ಸ್ಯಾರಿ ಪ್ಲಸ್ ಸೈಜ್ ಫ್ಯಾಷನ್ ಟಿಪ್ಸ್ ಅಂತ. ಆ ವಿಡಿಯೋ ಅದು ಸ್ಯಾರಿಯಲ್ಲಿ ನಾವು ಹೇಗೆ ಸ್ಲಿಮ್ ಆಗಿ ಕಾಣ್ಬೋದು ಪ್ಲಸ್ ಸೈಜ್ ಇರೋರು ಅನ್ನೋ ಟಾಪಿಕ್ ಮೇಲೆ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಅಂತಂದರೆ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ನೋಡಿ, ಫಸ್ಟು ಟಾಪು ನಾವು ಯಾವ ಥರ ಚೂಸ್ ಮಾಡ್ಕೋಬೇಕಂತ ನೋಡೋಣ. ಅದಾದಮೇಲೆ ನಾನು ಜೀನ್ಸ್ದು ಹೇಳ್ತೀನಿ. ಯಾವಾಗಲೂ ನೋಡಿ, ಸ್ವಲ್ಪ ಪ್ಲಸ್ ಸೈಜ್ ಇರೋರು ಸ್ವಲ್ಪ ಲೂಸ್ ಟೀ ಶರ್ಟು, ಹಾಗೆ ಪೆಪ್ಲಮ್ ಸ್ಟೈಲ್ ಟಾಪ್ ಅಂತ ಬರುತ್ತೆ, ಆ ಥರದ್ದು. ಮೇಲ್ಗಡೆ ಸ್ವಲ್ಪ ಟೈಟು, ಕೆಳಗಡೆ ಸ್ವಲ್ಪ ಫ್ರಿಲ್ಸ್ ಬರೋಂಥ ತೊಗೊಳ್ಳಿ. ಈ ಥರ ಈಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಇದು ಡಬಲ್ ಲೇಯರ್ ಬರುತ್ತೆ. ಒಳಗಡೆ ಒಂದು ಲೇಯರ್ ಇದೆ, ಆಮೇಲೆ ಇಲ್ಲಿ ಸ್ವಲ್ಪ ನೆರಿಗೆ ಇದೆ. ಈ ಥರ ಎಲ್ಲ ಸ್ವಲ್ಪ ಫ್ರಿಲ್ಸ್ ಇದ್ದಿದ್ದು ಹಾಕ್ಕೊಂಡ್ರೆ ನಿಮ್ಮ ಬೆಲ್ಲಿ ಫ್ಯಾಟು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಆಮೇಲೆ ತೋರಿಸ್ತೀನಿ, ಈ ಥರ ಕುರ್ತಾ ಆಗ್ಬೋದು, ಈ ಥರ ನೋಡಿ, ಈ ಥರದ್ದು. ಆಮೇಲೆ ಸ್ಲೀವ್ಸು ಅಷ್ಟೇ, ಸ್ವಲ್ಪ ನೀವು ಸ್ಲೀವ್ಲೆಸ್ ಹಾಕ್ಕೊಳೋದು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ನಿಮ್ಮದು ಇಲ್ಲಿ ಆರ್ಮ್ಸ್ ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗಾಗಿ ಇನ್ನೂ ಜಾಸ್ತಿ ಕಾಣಿಸುತ್ತೆ. ನೀವು ಶರ್ಟ್ ತೊಗೊಳೋದಾದರೆ ಈ ಥರ ಶರ್ಟ್ ತೊಗೊಳ್ಳಿ. ಇದನ್ನು ಅಷ್ಟೇ, ಈ ಥರ ಟಾಪ್ ಆಗ್ಬೋದು, ಇದು ತೊಗೊಳ್ಳಿ. ನಾನು ಫ್ರಿಲ್ಸ್ ಅಂತ ಏನೋ ಹೇಳಿದ್ನಲ್ವ, ಈ ಥರ ಬರಬೇಕು, ಹೀಗೆ ಬರುತ್ತಲ್ವ, ಈ ಥರ ಟಾಪ್ ತೊಗೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬೆಲ್ಲಿ ಫ್ಯಾಟು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಯಾಕಂದರೆ ಒಳಗಡೆ ಲೇಯರ್ ಬೈ ಲೇಯರು ಕ್ಲಾತ್ ಬಂದಿರುತ್ತಲ್ಲ, ಹಾಗಾಗಿ. ಅದೇ ನಾನು ಹೇಳಿದ್ನಲ್ವ, ಟೀ ಶರ್ಟ್ ತೊಗೊಳ್ಳೋದಾದರೆ ಸ್ವಲ್ಪ ಲೂಸು ಟೀ ಶರ್ಟ್ ತೊಗೊಳ್ಳಿ. ಇದು ಅಷ್ಟೇ, ನನ್ನ ಸೈಜ್ದಲ್ಲ, ಸ್ವಲ್ಪ ದೊಡ್ಡದೇ ಇದು, ತೋರಿಸೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಸೈಜ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಲೂಸ್ ಇರೋದು ತೊಗೊಳ್ಳಿ. ಈಗ ಹೆಂಗೋ ಸ್ವಲ್ಪ ಲೂಸ್ ಹಾಕ್ಕೊಳೋದು ಸ್ವಲ್ಪ ಟ್ರೆಂಡ್ ಅಲ್ವಾ, ಹಾಗೂ ಚೆನ್ನಾಗಿ ಕಾಣಿಸುತ್ತೆ.
ಈ ಥರ ಸ್ವಲ್ಪ ಶಾರ್ಟ್ ಕುರ್ತಾ ಆಗಿರ್ಬೋದು, ಇದಷ್ಟೇ ಇಲ್ಲಿ ಸ್ವಲ್ಪ ನೆರಿಗೆ ಬಂದಿರುತ್ತಲ್ವ ಆ ಥರದ್ದು ತೊಗೊಳ್ಳಿ. ಹಾಗೇನಾಗುತ್ತೆ ನಿಮ್ಮ ಬೆಲ್ಲಿ ಫೈಟ್ ಸ್ವಲ್ಪ ಅವಾಯ್ಡ್ ಆದಂಗೆ ಆಗುತ್ತೆ. ತುಂಬ ನೋಡಿ, ಈಗ ಸ್ಟ್ರೇಟ್ ಇರೋ ಕುರ್ತಾ ಅಥವಾ ಟಾಪ್ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಶಾರ್ಟ್ ಕುರ್ತಾ ಆಗಿರ್ಬೋದು, ಸ್ಟ್ರೇಟಾಗಿರೋದು ತೊಗೊಳ್ಬೇಡಿ. ಸ್ವಲ್ಪ ಯಾಕಂದರೆ ನಿಮ್ಮ ಬೆಲ್ಲಿ ಫ್ಯಾಟು ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಅದೇ ನಾನು ಹೇಳ್ದಂಗೆ ಸೀವ್ಲೆಸ್ ಸಹ ಅಷ್ಟೇ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ ಕೇಸ್ ನೀವು ಹಾಕ್ಕೊಳ್ತೀವಿ ನಮಗೆ ಕಂಫರ್ಟು ಅನ್ನೋರಾದರೆ ಹಾಕ್ಕೊಳ್ಬೋದು. ಅಟ್ಲೀಸ್ಟು ಇಲ್ಲಿ ಬಟರ್ಫ್ಲೈ ಸ್ಲೀವ್ಸ್ ಥರ ಬರುತ್ತಲ್ವ ಆ ಥರದ್ದು ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಚಿಕ್ಕದು ಇಲ್ಲಿ ಮಾತ್ರ ಬಂದಿರುತ್ತಲ್ವ ಆ ಥರದ್ದು ಬೇಕಾದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ನೋಡಿ, ಯಾವಾಗಲೂ ಅಷ್ಟೇ ಸ್ವಲ್ಪ ಲೈಟ್ ಕಲರು ನೀವು ಚೂಸ್ ಮಾಡಬೇಡಿ. ಟಾಪ್ ಆಗಿರ್ಬೋದು, ನೀವು ಜೀನ್ಸ್ ಆಗಿರ್ಬೋದು, ಏನೇ ಆಗಲಿ ಸ್ವಲ್ಪ ಲೈಟ್ ಕಲರ್ ಬೇಡ, ಸ್ವಲ್ಪ ಡಾರ್ಕ್ ಕಲರ್ ಆಗಿರೋದು ತೊಗೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ನೀವು ಸ್ಲಿಮ್ ಆಗಿ ಕಾಣ್ತೀರಾ. ನೋಡಿ, ಯಾವಾಗಲೂ ನೀವು ಟಾಪ್ ತೊಗೊಳ್ಬೇಕಾದ್ರೆ ವರ್ಟಿಕಲ್ ಸ್ಟ್ರೈಪ್ಸ್ ಇರೋಂಥದ್ದು, ಅಂದರೆ ಲೈನ್ಸ್ ಯಾವ ಥರ ಇರಬೇಕಂದ್ರೆ ಉದ್ದ ಲೈನ್ಸ್ ಇರೋದು ತೊಗೊಳ್ಳಿ. ಇನ್ ಕೇಸ್ ಕೆಲವೊಂದು ಟಿ ಶರ್ಟ್ ಬರುತ್ತೆ ನೋಡಿ, ಉದ್ದ ಲೈನ್ಸ್ ಇರುತ್ತೆ, ಆ ಥರ ಟಿ ಶರ್ಟು ಅಥವಾ ಟಾಪ್ಸು ತೊಗೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಸ್ಲಿಮ್ ಆಗಿ ಕಾಣ್ತೀರಾ. ಅಡ್ಡ ಇರೋಂಥದ್ದು ಮಾತ್ರ ತೊಗೊಳ್ಬೇಡಿ, ಇನ್ನೂ ಒಂದು ಸ್ವಲ್ಪ ವೈಡಾಗಿ ಕಾಣಿಸ್ತೀರಾ. ಹಾಗೆ ನೋಡಿ, ಪ್ಲಸ್ ಸೈಜ್ ಇರೋರು ನೀವು ಟಾಪ್ಸ್ ತೊಗೊಳ್ಬೇಕಾದಾಗ ನೆಕ್ಕು ಯಾವ ಶೇಪ್ ಇರಬೇಕು ಅನ್ನೋದನ್ನು ಸಹ ನೀವು ಸ್ವಲ್ಪ ಗಮನದಲ್ಲಿರಬೇಕು. ಟಾಪ್ ತೊಗೊಳ್ಬೇಕಾದಾಗ ವಿ ಶೇಪ್ ನೆಕ್ ಇರಲಿ, ಹಾಗೆ ಬೋಟ್ ನೆಕ್ಕು, ಹಾಫ್ ಶೋಲ್ಡರ್ ನೆಕ್ಕು, ಸ್ಕ್ವೇರ್ ನೆಕ್ಕು, ಸ್ವೀಟ್ ಹಾರ್ಟ್ ನೆಕ್ ಅಂತ ಈ ಥರದ್ದು ನೆಕ್ಗಳು ಇರೋ ಡಿಸೈನು ನೀವು ಟಾಪ್ ತೊಗೊಳ್ಳಿ. ಇದು ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ನೋಡಿ, ಜೀನ್ಸ್ ಯಾವ ಥರ ನಾವು ಚೂಸ್ ಮಾಡ್ಕೋಬೇಕು ಅಂತಂದರೆ, ನೀವು ಯಾವಾಗಲೂ ನೋಡಿ ಪ್ಲಸ್ ಸೈಜ್ ಇರೋರು ಹೈ ವೇಸ್ಟ್ ಜೀನ್ಸ್ ಇರೋದು ತೊಗೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ಮೇಲುವರೆಗೆ ಬರುತ್ತೆ, ಆಗ ನಿಮ್ಮ ಏನಂದರೆ ಬೆಲ್ಲಿ ಫ್ಯಾಟು ಅವಾಯ್ಡ್ ಆಗುತ್ತೆ. ಯಾವ ಥರ ಬರುತ್ತೆ ಅಂದರೆ ತೋರಿಸ್ತೀನಿ ನೋಡಿ. ಅದು ನೋಡಿ ಈ ಥರ ಬರುತ್ತೆ. ಅಂದರೆ ನೀವು ನೋಡ್ತಿರ್ಬೋದಲ್ಲ, ಇಲ್ಲಿ ನೋಡಿ ಇದು ಹೈ ವೇಸ್ಟ್ ಅಂತ ಹೇಳ್ತಾರೆ. ಇಷ್ಟು ನಿಮಗೆ ಅಂದರೆ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಬೋದು. ಆಮೇಲೆ ಈ ಥರ ಬಟನ್ಸ್ ಬರೋದ್ರಿಂದ ಇನ್ನೊಂದು ಏನು ನಿಮಗೆ ಅಡ್ವಾಂಟೇಜು ಅಂತಂದರೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ. ಅಂತಂದರೆ ನಿಮ್ಮ ಹೊಟ್ಟೆ ಭಾಗ ಏನಿರುತ್ತಲ್ವ ಅದು ನಿಮಗೆ ಟೈಟಾಗಿ ಸ್ವಲ್ಪ ಕಂಪ್ರೆಸ್ ಆದಂಗೆ ಆಗುತ್ತೆ. ಹಾಗೆ ನೀವು ಸ್ವಲ್ಪ ಸ್ಲಿಮ್ಮಾಗಿ ಕಾಣ್ತೀರ. ಈ ಥರ ಜೀನ್ಸು ನೀವು ಚೂಸ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ಇನ್ನೊಂದು ಕಲರು, ಇದು ಹೈ ವೇಸ್ಟ್ ಜೀನ್ಸ್ ಅಂತ ಹೇಳ್ತೀವಲ್ವ ಆ ಥರದ್ದು. ನೋಡ್ತಿರ್ಬೋದು ಇದೆಷ್ಟು ಬಂದಿದೆ ಅಂತ. ಈ ಥರ ಬರುತ್ತೆ. ಈ ಥರದ್ದು ಪ್ಯಾಂಟು ಹಾಕ್ಕೊಳ್ಳಿ. ಹಾಗೆ ನೋಡಿ, ಈ ಸ್ಲಿಮ್ ಫಿಟ್ಟು, ಈ ಪೆನ್ಸಿಲ್ ಕಟ್ಟು ಈ ಥರದ್ದು ಮಾತ್ರ ಅವಾಯ್ಡ್ ಮಾಡಿ. ಯಾಕೆಂದರೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಒಂಥರ ಟಯರ್ ಥರ ಮೇಲೆ ಬಂದು ಇನ್ನೂ ಸ್ವಲ್ಪ ಹಾರ್ಡಾಗಿ ಕಾಣಿಸ್ತೀರಾ. ಅದು ತುಂಬ ಸ್ಲಿಮ್ ಫಿಟ್ಟಾಗಿರುತ್ತಲ್ವ, ಹಾಗಾಗಿ ಆ ಥರದ್ದು ನೀವು ಚೂಸ್ ಮಾಡ್ಕೊಳ್ಬೇಡಿ, ಅವಾಯ್ಡ್ ಮಾಡಿ. ಆಮೇಲೆ ಕೆಲವೊಬ್ಬರಿಗೆ ಏನಂತಂದರೆ ಹೊಟ್ಟೆ ಭಾಗ ದಪ್ಪ ಇರುತ್ತೆ, ಕಾಲು ಸ್ವಲ್ಪ ಸಣ್ಣ ಇರುತ್ತೆ. ಆ ಥರದವರು ಬೂಟ್ ಕಟ್ಟೋ ಥರ ಪ್ಯಾಂಟ್ ಬರುತ್ತೆ, ಅದು ತೊಗೊಳ್ಬೋದು. ಈ ಥರ ಬರುತ್ತೆ, ನೋಡ್ತಿರ್ಬೋದು ಇಲ್ಲಿ ನೋಡಿ, ಈ ಥರ ಬರುತ್ತೆ. ಈ ಕೆಳಗಡೆ ಸ್ವಲ್ಪ ಅಗಲವಾಗಿ ಬರುತ್ತೆ. ಆ ಥರ ಇರೋರು ಈ ಥರ, ಇದು ಒಂಥರ ಲೆಗಿನ್ಸ್ ಥರನೋ ಜಗ್ಗಿಂಗ್ ಥರನೋ ಹೇಳ್ಬೋದು. ಈ ಥರ ಬರುತ್ತೆ. ಇದು ಅಷ್ಟೇ, ಇಲ್ಲಿ ತುಂಬ ಟೈಟಾಗಿರುತ್ತೆ ನೋಡಿ, ಇಷ್ಟು ಟೈಟ್ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬೆಲ್ಲಿ ಫ್ಯಾಟು ಸ್ವಲ್ಪ ಟೈಟ್ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ಕಾಣಿಸೋದಿಲ್ಲ, ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ನೋಡಿ, ಕೆಲವೊಬ್ಬರಿಗೆ ಹೊಟ್ಟೆ ಭಾಗ, ಕಾಲು ಎಲ್ಲನೂ, ಹಿಪ್ ಸೈಜು ಎಲ್ಲನೂ ಸ್ವಲ್ಪ ದಪ್ಪ ಇರೋರು ಈ ಥರ ಕಾರ್ಗೋ ಪ್ಯಾಂಟು, ಅಂದರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಸೇಮ್ ಬರುತ್ತೆ, ಗೊತ್ತಿರ್ಬೋದು ಇಲ್ಲಿ ನೋಡಿ, ಸೇಮ್ ಬರುತ್ತೆ. ಈ ಥರ ಪ್ಯಾಂಟು ಚೂಸ್ ಮಾಡ್ಕೊಳ್ಳಿ, ಕಾರ್ಗೋ ಪ್ಯಾಂಟ್ ಅಂತ. ಇದು ಅಷ್ಟೇ, ಇಲ್ಲಿ ಸ್ವಲ್ಪ ಟೈಟಾಗೇ ಬರುತ್ತೆ. ಆಮೇಲೆ ಎಲಾಸ್ಟಿಕ್ ಇರೋದ್ರಿಂದ ನಿಮಗೆ ಅಡ್ಜಸ್ಟು ಆಗುತ್ತೆ. ಕೆಳಗಡೆನೂ ಸ್ವಲ್ಪ ಲೂಸ್ ಇರುತ್ತಲ್ವ, ಹಾಗಾಗಿ ನಿಮ್ಮ ಕಾಲು ಸಹ ಅಷ್ಟೇ ದಪ್ಪ ಅಂತ ಅನಿಸೋದೇ ಇಲ್ಲ. ಸ್ವಲ್ಪ ಎಲ್ಲನೂ ಫುಲ್ಲು ಲೂಸ್ ಬರುತ್ತಲ್ವ ಮೇಲಿಂದ ಕೆಳಗಡೆ, ಹಾಗೆ ನಿಮಗೆ ಕಾಲು ಫ್ಯಾಟೂ ಅವಾಯ್ಡ್ ಆಗುತ್ತೆ. ಹಿಪ್ಪು ಭಾಗದ್ದೂ ಸ್ವಲ್ಪ ನಿಮಗೆ ಅವಾಯ್ಡ್ ಆಗುತ್ತೆ. ನೋಡಿ, ಕೆಲವೊಬ್ಬರಿಗೆ ಹೊಟ್ಟೆ, ಆಮೇಲೆ ಹಿಪ್ಪು ಮತ್ತು ಥೈಸು ಇಷ್ಟು ಸ್ವಲ್ಪ ದಪ್ಪ ಇರುತ್ತೆ. ಕೆಳಗಡೆ ಹೋಗ್ತಾ ಕಾಲು ಸ್ವಲ್ಪ ಅಷ್ಟು ಏನು ದಪ್ಪ ಇರಲ್ಲ, ಸಣ್ಣ ಇರುತ್ತಲ್ವ. ಆ ಥರದವರು ನೋಡ್ತಿರ್ಬೋದು, ಈ ಥರ ತಗೊಳ್ಳಿ. ಇಲ್ಲಿ ಸ್ವಲ್ಪ ಅಗಲವಾಗಿ ಬರುತ್ತೆ ನಿಮಗೆ. ಕೆಳಗಡೆ ನೋಡಿ ಈ ಥರ ಸ್ಲಿಮ್ಮಾಗೇ ಬರುತ್ತೆ. ಆ ಥರದವ್ರಿಗೆ ಈ ಥರ
ಪ್ಯಾಂಟ್ ಸೂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಮಾಮ್ ಜೀನ್ಸ್ ಅಂತ ಬರುತ್ತೆ, ಅದು ನಿಮ್ಮ ಈ ಪ್ಲಸ್ ಸೈಜು ಇರೋರಿಗೆ ತುಂಬಾ ಯೂಸ್ ಆಗುತ್ತೆ. ಈ ಥರ ಬರುತ್ತೆ, ನೋಡ್ತಿರ್ಬೋದು. ಇದು ಫುಲ್ ಟೈಟ್ ಇರುತ್ತೆ. ಇಲ್ಲಿ ನಿಮಗೆ ಇನ್ನೂ ಟೈಟ್ ಬೇಕು ಅಂದರೆ ನಿಮ್ಮ ಹೊಟ್ಟೆನ ಇನ್ನೂ ಸ್ವಲ್ಪ ಟೈಟಾಗಿ ಕಟ್ಕೊಳ್ಬಹುದು. ಈ ಥರ ಇದು ಅಷ್ಟೇ ಫುಲ್ಲು ಕೆಳಗವರೆಗೂ ಲೂಸ್ ಇರುತ್ತೆ. ಆಮೇಲೆ ಇನ್ನೊಂದು ಈ ಥರ ಪ್ಯಾಂಟ್ಸ್ ಅಷ್ಟೇ ತುಂಬಾ ಸೂಟ್ ಆಗುತ್ತೆ ಪ್ಲಸ್ ಸೈಜ್ ಇರೋರಿಗೆ, ನೋಡ್ತಿರ್ಬೋದು. ಇದು ನಿಮಗೆ ಮನೇಲಿ ಹಾಕ್ಕೊಳೋದಕ್ಕೂ ಕಂಫರ್ಟ್ ಆಗಿರುತ್ತೆ, ಅಥವಾ ಟ್ರಾವೆಲ್ ಮಾಡಬೇಕಾದ್ರಂತೂ ತುಂಬಾ ಕಂಫರ್ಟ್ ಆಗಿರುತ್ತೆ. ಈ ಥರದ್ದು ವೇರ್ ಮಾಡಿ ಸೂಟ್ ಆಗುತ್ತೆ, ಅಂದರೆ ಪ್ಲಸ್ ಸೈಜ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ನೋಡಿ, ಪ್ಲಸ್ ಸೈಜ್ ಇರೋರು ಯಾವ ಥರ ಜೀನ್ಸ್ ಜಾಸ್ತಿ ತೊಗೊಳ್ಬೇಕು ಅನ್ನೋದಾದರೆ ಟಮ್ಮಿ ಟಕ್ಕರ್ ಜೀನ್ಸು, ಹಾಗೆ ಮಾಮ್ ಜೀನ್ಸು, ಮತ್ತು ಈ ಕಾರ್ಗೋ, ಈ ಥರದ್ದು ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದರೆ ನಿಮ್ಮ ಬೆಲ್ಲಿ ಫ್ಯಾಟು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಎಲ್ಲ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಒಂದ್ಸಲ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ನನ್ನ ವಿಡಿಯೋನ ನೀವು ಮೊದಲೇ ನೋಡ್ಬೋದು. ಹಾಗೆ ಇವತ್ತಿನ ಈ ಟಾಪಿಕ್ ಬಗ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೆ ಕಮೆಂಟಲ್ಲಿ ನೀವು ಕೇಳ್ಬೋದು, ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕೇಳ್ಬೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.